ಕೊನೆಗೂ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಆ ಒಂದು ಉತ್ಸಾಹ, ಆ ಒಂದು ಜಯ ಗಳಿಸಿರುವಂತಹ ಸಂಭ್ರಮ ಸಡಗರ, ಆರ್ಸಿಬಿ ಆಟಗಾರರನ್ನ ನೋಡಬೇಕು ಅನ್ನುವಂತಹ ತವಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಬೇಕಾ ಬೇಡವಾ ಅನ್ನುವಂಥದ್ದು ಸಾಕಷ್ಟು ಬಾರಿ ಒಂದು ಮೀಟಿಂಗ್ಗಳನ್ನು ಮಾಡಲಾಗ್ತಾ ಇದೆ. ಆರ್ಸಿಬಿ ಎಷ್ಟೋ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ನನಸಿದೆ. IPL ಆಟವನ್ನ ಆಟವಾಗಿ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ನೀವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಬಾಸ್ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಪ್ರತಿದಿನ ವಿಭಿನ್ನ ಹಾಗೂ ವಿಶೇಷ ಕಾನ್ಸೆಪ್ಟ್ನ ಮೂಲಕ ನಿಮ್ಮ ಮುಂದೆ ಹಾಜರಿರ್ತೀನಿ. ಅದೇ ರೀತಿ ಇವತ್ತು ಕೂಡ ಒಂದು ಸ್ಪೆಷಲ್ ಕಾನ್ಸೆಪ್ಟ್ನ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಅದ್ಯಾವುದು ಅಂತಂದ್ರೆ ಕ್ರಿಕೆಟ್ ಬಗ್ಗೆ. ಸೊ ಅದರಲ್ಲೂ ನಮ್ಮ ಭಾರತದಲ್ಲಿ ಆಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಕ್ರಿಕೆಟ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು IPL ಸರಣಿ. ಸೊ ಈ ಬಾರಿಯ IPL ಸರಣಿಗೆ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ RCB ಅಭಿಮಾನಿಗಳಂತೂ ಕಾತುರತೆಯಿಂದ ಹಾಗೂ ಕೌತುಕತೆಯಿಂದ ಕಾಯ್ತಾ ಇದ್ದಾರೆ. ಕೇವಲ RCBಯ ಒಂದು ಆಟಗಾರರ ಆಟವನ್ನು ನೋಡೋದಕ್ಕೆ, ಹಾಗೆಯೇ RCBಯ ಮೇಲೆ ಪ್ರೇಮವನ್ನು ಹಾಗೂ ಪ್ರೀತಿಯನ್ನು ತೋರಿಸೋದಕ್ಕೆ ಕೇವಲ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ, ಅದರೊಟ್ಟಿಗೆ ಪ್ರಪಂಚದಾದ್ಯಂತ ಎಷ್ಟೋ ಜನ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾ ಇದ್ದಾರೆ. ಸೊ ಈ ಒಂದು ಬಾರಿಯ IPL ಒಂದು ಸರಣಿ ಇದೇ ತಿಂಗಳ ವಾರಾಂತ್ಯದಲ್ಲಿ ನಡೀತಾ ಇದೆ. ಸೊ ಭರ್ಜರಿ ಗುಡ್ ನ್ಯೂಸ್ ಒಂದು RCB ಫ್ಯಾನ್ಸ್ಗೆ ಸಿಕ್ಕಿದೆ. ಅದು ಯಾವುದು ಅಂತಂದರೆ, ಸೊ ಕಳೆದ ವರ್ಷ RCB ಆಟಗಾರರೆಲ್ಲರೂ ಸೇರಿಕೊಂಡು ನಮ್ಮ RCB ತಂಡವನ್ನು 18 ವರ್ಷಗಳ ನಂತರ ಜಯಗಳಿಸಿ RCB ಎಷ್ಟೋ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ನನಸು ಮಾಡಿತ್ತು. ಅದಾದ ನಂತರ ಏನಾಗಿತ್ತು ಅಂತಂದರೆ, ಕಪ್ ಗೆದ್ದ ನಂತರ ನಮ್ಮ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ನಮ್ಮ ಸರ್ಕಾರ RCB ಆಟಗಾರರಿಗೆ ಒಂದು ಉತ್ಸಾಹವನ್ನು ತುಂಬಬೇಕು, ಅವರಿಗೆ ಒಂದು ಪುರಸ್ಕಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಹಾಗೂ ವಿಜಯೋತ್ಸವವನ್ನು ಹಮ್ಮಿಕೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ 18 ವರ್ಷಗಳ ನಂತರ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ, ಅದೆಷ್ಟೋ ಲಕ್ಷಾಂತರ ಜನ ವಿಧಾನಸೌಧದ ಮುಂಭಾಗದಲ್ಲಾಗಿರ್ಬೋದು, ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾಗಿರ್ಬೋದು, ಎಲ್ಲರೂ ಕೂಡ ಸೇರಿದರು. ಬಹುಶಃ ಬೆಂಗಳೂರಿನಲ್ಲಿ ಆವತ್ತು ಸೇರಿದಂತಹ ಕ್ರೌಡ್ ಯಾವತ್ತೂ ಸೇರಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏನು ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ RCB ಆಟಗಾರರಿಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಪುರಸ್ಕಾರವನ್ನು ಮಾಡಲಾಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕ್ರೌಡ್ ಹೆಚ್ಚಾಗ್ಬಿಟ್ಟು ಕಾಲ್ತುಳಿತ ಉಂಟಾಗಿ 11 ಜನ ಸಾವನ್ನಪ್ಪಿದ್ರು. ಆ ಒಂದು ಘಟನೆಯಿಂದ ಇಡೀ ಕರ್ನಾಟಕ ಹಾಗೆಯೇ ಅವರ ಕುಟುಂಬಸ್ಥರು ಕೂಡ ಇವತ್ತಿಗೂ ಕೂಡ ಬೇಸರದಿಂದ ಇದ್ದಾರೆ. ಹಾಗೆಯೇ ಅವರ ನೆನಪಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಕಡೆ RCB 18 ವರ್ಷಗಳ ನಂತರ ಗೆದ್ದಿದೆಯಲ್ಲ, ಆ ಒಂದು ಉತ್ಸಾಹ, ಆ ಒಂದು ಜಯ ಗಳಿಸಿರುವಂತಹ ಸಂಭ್ರಮ ಸಡಗರ, RCB ಆಟಗಾರರನ್ನು ನೋಡಬೇಕು ಅನ್ನುವಂತಹ ತವಕ, ಇದೆಲ್ಲವೂ ಕೂಡ RCB ಅಭಿಮಾನಿಗಳಲ್ಲಿತ್ತು. ಆದರೆ ಅದೇ ಒಂದು ಉತ್ಸಾಹದಲ್ಲಿ ಬಂದಿದ್ದಂತಹ 11 ಜನರ ಒಂದು ದುರ್ಮರಣಕ್ಕೂ ಕೂಡ ಈ ಒಂದು ಸಂಭ್ರಮಾಚರಣೆ ಕಾರಣವಾಗಿತ್ತು. ಸೊ ಈ ಒಂದು ಸಂಭ್ರಮಾಚರಣೆಯಿಂದ RCB ಫ್ರಾಂಚೈಸಿ ಏನು ಮಾಡ್ತು, ಸ್ವತಃ ಕಣ್ಣಾರೆ ಕಂಡಿದ್ದಂತಹ ಒಂದು RCB ಫ್ರಾಂಚೈಸಿನ ಒಂದು ಮ್ಯಾನೇಜ್ಮೆಂಟ್ ಮುಂದಿನ ಬಾರಿ IPL ಒಂದು ಆ ಸರಣಿಯ ಆಟಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಬೇಕಾ ಬೇಡವಾ ಅನ್ನುವಂಥದ್ದು ಸಾಕಷ್ಟು ಬಾರಿ ಒಂದು ಮೀಟಿಂಗ್ಗಳನ್ನು ಮಾಡಲಾಗ್ತಾ ಇತ್ತು, ಚರ್ಚೆಗಳನ್ನು ಮಾಡಲಾಗ್ತಾ ಇತ್ತು. ಕೊನೆಗೂ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾಕಂತಂದರೆ ಕೊನೆಯ ಆವೃತ್ತಿಯೇ, ಕೊನೆಯ ಬಾರಿ ಗೆದ್ದಂತಹ ಒಂದು 18 ವರ್ಷಗಳ ನಂತರ ಗೆದ್ದಂತಹ ಒಂದು ಆ ಸರಣಿಯೇ ಕೊನೆಯದಾಗುತ್ತಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನ್ನುವಂಥದ್ದು ಸಾಕಷ್ಟು RCB ಅಭಿಮಾನಿಗಳ ಒಂದು ತಲೆಯಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಆದರೆ ಅದೆಲ್ಲದಕ್ಕೂ ಇವತ್ತು ಬ್ರೇಕ್ ಬಿದ್ದಿದೆ. ಯಾಕೆ ಅಂತಂದರೆ, ಕೊನೆಗೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಆಟಗಳನ್ನು ಆಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಾಕಷ್ಟು ಈ ಹಿಂದೆನೂ ಕೂಡ KSCA, BCCI ಮನವೊಲಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಟಗಳನ್ನು ಆಡಿಸ್ಬೇಕು ಅನ್ನುವಂಥದ್ದು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿತ್ತು. ಆದರೆ RCB ಮ್ಯಾನೇಜ್ಮೆಂಟ್ ಏನಿತ್ತಲ್ಲ, ಫ್ರಾಂಚೈಸಿ ಮ್ಯಾನೇಜ್ಮೆಂಟ್, ಇದಕ್ಕೆ ಒಪ್ಕೊಂಡಿರಲಿಲ್ಲ. ಬಿಕಾಸ್ ಆಫ್ ಆ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಂಡ್ರೆ ಈಗಲೂ ಕೂಡ ಎಷ್ಟೋ ಜನರಿಗೆ ಒಂದು ಮೈಯೆಲ್ಲ ಒಂಥರ ನಡುಕ ಶುರುವಾಗುತ್ತೆ. 11 ಜೀವಗಳು ಅಂತಂದರೆ ಏನು ಸುಮ್ಮನೆನಾ?
ಅದರಲ್ಲೂ ಕೂಡ ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದರು. ಒಬ್ಬರು ಈ ಥರ ಹೋದರೂ ಕೂಡ ಗಾಳಿ ಆಡ್ತಿರಲಿಲ್ಲ. ಅಷ್ಟೊಂದು ಓಪನ್ ಸ್ಪೇಸ್ ಇದ್ದರೂ ಕೂಡ ಗಾಳಿ ಆಡ್ತಾ ಇರಲಿಲ್ಲ. ಅಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಸೊ ಕೊನೆಗೂ RCB ಆಟಗಾರರ ಒಂದು ಆಟವನ್ನು ನೋಡೋದಕ್ಕೆ ಈ ಬಾರಿಯ ಒಂದು IPL ಸರಣಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲ RCB ಫ್ಯಾನ್ಸ್ಗೆ ಸಾಕಷ್ಟು ಸಂಭ್ರಮಾಚರಣೆ ಹಾಗೂ ಅವರ ಒಂದು ಹ್ಯಾಪಿನೆಸ್ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಬೆಂಗಳೂರಿನಲ್ಲೇ RCB ಮ್ಯಾಚ್ಗಳನ್ನು ನೋಡಬೇಕು, RCBಯನ್ನು ಜಯಗಳಿಸಬೇಕು, RCB ತಂಡಕ್ಕೆ ಚೀರಪ್ ಮಾಡಬೇಕು ಅನ್ನೋಂಥದ್ದು ಎಷ್ಟೋ ಕೋಟ್ಯಾಂತರ ಒಂದು ಅಭಿಮಾನಿಗಳ ಕನಸಾಗಿತ್ತು. ಸೊ ಅವರ ಕನಸಿನಂತೆಯೇ ಇವತ್ತು ಬೆಂಗಳೂರಿನಲ್ಲಿ ಈ ಬಾರಿಯ ಒಂದು IPLನ ಒಂದಷ್ಟು ಆಟಗಳನ್ನು ಆಡೋದಕ್ಕೆ ಕೊನೆಗೂ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ಹಾಗೆಯೇ ಇನ್ನೊಂದೇನಂತಂದರೆ ಇದೇ ತಿಂಗಳ ಒಂದು ವಾರಾಂತ್ಯದಲ್ಲಿ IPL ಆವರಣೀಯ ಈ ಒಂದು ಸರಣಿಯ ಆಟಗಳು ಶುರುವಾಗ್ತಾ ಇದೆ. ಸೊ ನಾನು ಹೇಳೋದಿಷ್ಟೇ, IPL ಆಟವನ್ನು ಆಟವಾಗಿ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಬೆಟ್ಟಿಂಗ್ ಆಗಿರ್ಬೋದು, ಮತ್ತೊಂದು ವಿಚಾರಗಳಲ್ಲಾಗಿರ್ಬೋದು ಫುಲ್ ಫ್ಲೆಡ್ಜಾಗಿ ತಗೊಳಕ್ಕೆ ಹೋಗಬೇಡಿ. ಯಾಕೆಂತಂದರೆ ಆಟವನ್ನಾಗಿ ನೋಡಿ, ಎಂಟರ್ಟೈನ್ಮೆಂಟನ್ನು ತಗೊಳ್ಳಿ, ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ಚೀರಪ್ ಮಾಡೋದ್ರ ಮೂಲಕ ತಗೊಳ್ಳಿ. ಯಾವುದೇ ರೀತಿಯಂತಹ ಒಂದು ಕೋಪ ತಾಪಗಳಿಗಾಗಿರ್ಬೋದು, ಬೆಟ್ಟಿಂಗ್ ವಿಚಾರಗಳಿಗಾಗಿರ್ಬೋದು, ಮತ್ತೊಂದು ವಿಚಾರಗಳಿಗಾಗಿರ್ಬೋದು ಅಳವಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಸಾಕಷ್ಟು ಜನ ಫ್ಯಾಮ್ಲಿಗಳು ಈ ಒಂದು ಬೆಟ್ಟಿಂಗ್ ಅನ್ನುವಂತಹ ಒಂದು ಮಾರಿಯಿಂದ ತತ್ತರಿಸಿ ಹೋಗ್ತಾ ಇದೆ. IPL ಬಂತು ಅಂತಂದರೆ ಸಾಕಷ್ಟು ಜನ ಒಂದು ಬೆಟ್ಟಿಂಗ್ ಆಡೋದಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಕುಟುಂಬಗಳು, ಲಕ್ಷಾಂತರ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗುತ್ತೆ. ಸೊ ಏನಂತಂದರೆ IPL ಆಟವನ್ನಾಗಿ ನೋಡಿ, ಎಂಜಾಯ್ ಮಾಡಿ, ಕಪ್ ಗೆದ್ದರೆ ಖುಷಿ ಪಡೋಣ. ಎಲ್ಲಿರ್ತಿರೋ ಅಲ್ಲಿಂದನೇ ಖುಷಿ ಪಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸಂಭ್ರಮಾಚರಣೆಯನ್ನು ಮಾಡಿ ಅಂತ ಹೇಳ್ತಾ, ಕಳೆದ ಬಾರಿ ಆದಂತಹ ಇನ್ಸಿಡೆಂಟ್ ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ಬೇಡ ಅಂತ ಹೇಳ್ತಾ, IPL ಬಗ್ಗೆ ಇದಾಗಿತ್ತು ಇವತ್ತಿನ ಒಂದು ಗುಡ್ ನ್ಯೂಸ್ ಎಲ್ಲ RCB ಅಭಿಮಾನಿಗಳಿಗೆ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ TV ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.